ಎಲ್ಲರಿಗೂ ನಮಸ್ಕಾರ. ಹಲವು ವರ್ಷಗಳ ಕನಸು ನನಸಾಗುತ್ತಿದೆ. ಹರಿಯಲಿದ ತುಂಗಭದ್ರಾ ನೀರು ಪಾವಗಡಕ್ಕೆ 10-15 ವರ್ಷಗಳ ಹೋರಾಟಗಳ ನಂತರ ಇದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ತುಂಗಭದ್ರಾ ಯೋಜನೆ ಅಡಿಯಲ್ಲಿ ಪಾವಗಡ ತಾಲೂಕಿಗೆ ಜಲಮಾತೆ ಬರಲಿದೆ. ಪಾವಗಡ ತಾಲೂಕು ಪಾವನದಿಂದ ಮುಕ್ತವಾಗಲಿದೆ. ಸುಮಾರು ವರ್ಷಗಳ ನಂತರ ಪಾವಗಡ ಜನತೆಗೆ ಸಿಕ್ಕಿದೆ ಸಿಹಿ ಸುದ್ದಿ. ಪಾವಗಡ ಸುತ್ತಲೂ ಆಂಧ್ರದ ಗಡಿಯನ್ನು ಹೊಂದಿಕೊಂಡು ಜ್ವಾಲೆಂತ ಸಮಸ್ಯೆಗಳಿಗೆ ಬಲಿಯಾಗಿತ್ತು. ಸುಮಾರು ವರ್ಷಗಳಿಂದ ಅಶುದ್ಧ ನೀರನ್ನು ಕುಡಿಯುತ್ತಾ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿದ್ದರು. ಅದರ ಜೊತೆಗೆ ಪಾವಗಡ ಜನತೆಗೆ ವಿಷಯುಕ್ತ ನೀರು, ಫ್ಲೋರೈಡ್ ನೀರು ಕುಡಿದು ನಾನಾ ರೀತಿಯಾದಂತಹ ಕಾಯಿಲೆಗಳಿಗೆ ತುತ್ತಾಗಿದ್ದರು. ಆದರೆ ಸುಮಾರು 10-12 ವರ್ಷಗಳ ನಂತರ ಪಾವಗಡಕ್ಕೆ ಅನೇಕ ಪ್ರತಿಭಟನೆಗಳ ಮೂಲಕ ಪಾವಗಡ ಜನತೆಗೆ ತುಂಗಭದ್ರಾ ತಾಯಿ ಜನತೆಗೆ ನೀರು ಕೊಡುವುದರಲ್ಲಿ ಮುಂದಾಗಿದ್ದಾಳೆ. ಆದರೆ ಈ ಒಂದು ಮೂಲಭೂತ ಸಮಸ್ಯೆಯನ್ನು ಪಾವಗಡದ ಎಲ್ಲ ನಾಗರಿಕರು ಹಾಗೂ ರೈತ ಪರ ಸಂಘಟನೆಗಳು, ವಕೀಲರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಕೂಡಿದ ಎಲ್ಲ ಸಮುದಾಯದ ಸಂಘಟನೆಗಳು ಸೇರಿ ಹೋರಾಟ ಮಾಡುವುದರ ಮುಖಾಂತರ ಬರಲಿದೆ ಪಾವಗಡಕ್ಕೆ ತುಂಗಭದ್ರಾ ನೀರು. ಪಾವಗಡ ಜನ ನೀರಿಗೋಸ್ಕರ ಗುದಿಗಾಲಲ್ಲಿ ನಿಂತು ನೋಡುತ್ತಿದ್ದಾರೆ. ವರದಿ ಮಾರುತಿ MS ಮೀಡಿಯಾ. ಶ್ರೀ ಜಪಾನಂದ ಸ್ವಾಮೀಜಿ ಮಹಾರಾಜರವರು ಮಾತನಾಡುತ್ತಿದ್ದಾರೆ. ನಮಸ್ಕಾರ. ವೃತ್ತಪತ್ರಿಕೆಗಳಲ್ಲಿ ಮತ್ತು ಅನೇಕ ಮಾಧ್ಯಮಗಳಲ್ಲಿ ಪಾವಗಡಕ್ಕೆ ನೀರು ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಈ ಪಾವಗಡಕ್ಕೆ ನೀರು ಅನ್ನೋ ಸುದ್ದಿ 2024 ಜುಲೈ 8ನೇ ತಾರೀಕು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಯೋಜನೆ ಆರಂಭವಾಗಿದ್ದು ಬಹಳ ವರ್ಷದಿಂದ ಆರಂಭವಾಗಿದೆ. ಅನೇಕ ಹಿರಿಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಒಂದು ಮಾತು ಹೇಳ್ತೇನೆ, ಸಾಮೂಹಿಕ ನಾಯಕತ್ವದಲ್ಲಿ ಇದು ನಡೆದಿತ್ತು. ಒಬ್ಬರಿಲ್ಲ ನಾಯಕರಿಗೆ, ಸಾಮೂಹಿಕ ನಾಯಕತ್ವ. ಆ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಆಗಿನ ಶಾಸಕರು, ಅನೇಕ ಶಾಸಕರು, ಅದರಲ್ಲೂ ವೆಂಕಟರಮಣಪ್ಪನವರು, ತಿಮ್ಮರಾಯಪ್ಪನವರು, ಈಗ ನಮ್ಮ ವೆಂಕಟೇಶ್ರವರು, ಹಾಗೆಯೇ ಅನೇಕ ರೀತಿಯ ಹಿರಿಯರು. ಫಾರ್ ಎಕ್ಸಾಂಪಲ್ MP ಆಗಿದ್ದರು ನಮ್ಮ ಜನಾರ್ದನ ಸ್ವಾಮಿಯವರು, ಮತ್ತು ಇಲ್ಲಿ ಶಿವಪ್ರಸಾದ್ ಅಂತ ಇದ್ದರು, ಮತ್ತು ಇಲ್ಲಿ ಕಾರ್ಮಿಕ ಮುಖಂಡರಿದ್ದರು, ಮತ್ತು ವರ್ತಕರ ಮುಖಂಡರಿದ್ದರು, ಲಾಯರ್ಗಳ ಅಂದರೆ ವಕೀಲರ ಮುಖಂಡರಿದ್ದರು, ವೈದ್ಯರುಗಳ ಮುಖಂಡರಿದ್ದರು. ಹೀಗೆ ಎಲ್ಲ ಭಾಗದ ಜನಗಳನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡಿತ್ತು. ಇದು ಬಹಳ ಮುಖ್ಯವಾದ ವಿಚಾರ. ಇಡೀ ಪಾವಗಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಇದು ಒಬ್ಬರು ಇಬ್ಬರು ಅಂತ ಅಲ್ಲ. ಆದರೆ ಯಾವುದೇ ಒಂದು ಕೆಲಸಕ್ಕೆ ಒಂದು ವೇದಿಕೆ ಬೇಕು. ಅದಕ್ಕೋಸ್ಕರ ಈಗ ರೈತ ಸಂಘದ ಶ್ರೀ ಪೂಜಾರಪ್ಪನವರು ಅಥವಾ ಶ್ರೀ ನರಸಿಂಹರೆಡ್ಡಿಯವರು ಅಥವಾ ಅನೇಕ ಸಂಘ ಸಂಸ್ಥೆಗಳು ಅವರ ಒಂದು ಗ್ರೂಪ್ನವರಿದ್ದರು. ಅವ್ರಿಗೆಲ್ಲರದ್ದು ಸೇರಿ ಒಂದು ವಾಯ್ಸ್ ಆಗಬೇಕಾಗಿದೆ. ಏಕೆಂದರೆ ನಾವು ಇದನ್ನು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಮಾತಾಡುವಾಗ ಎಲ್ಲರೂ ಒಟ್ಟಿಗೆ ಹೋಗಲಂತ ಒಂದು ವೇದಿಕೆ ಮಾಡಿದ್ದು ಅಷ್ಟೇ ವಿನಃ ಇಲ್ಲಿ ಯಾರನ್ನು ಇವರೇ ಲೀಡ್ರು ಅವರೇ ಲೀಡ್ರು ಅಂತಿಲ್ಲ. ಸಾಮೂಹಿಕ ನಾಯಕತ್ವ ಒಂದು ಪಾಯಿಂಟ್. ಎರಡನೇದು, ಜಲಕ್ಕಾಗಿ ಜನವೇದಿಕೆ ಅಂತ ಆರಂಭ ಮಾಡಿ, ಇಲ್ಲಿ ನನ್ನ ಹತ್ರ ಪೂರ್ಣ ಮಾಹಿತಿ ಇರೋದು ಈ ಫೈಲ್ಗಳಲ್ಲಿದೆ. ಮುಖ್ಯವಾಗಿ ನಾವು ಆರಂಭ ಮಾಡಿದಾಗ VS ಉಗ್ರಪ್ಪ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಪಾವಗಡ ತಾಲೂಕಿನ ಅತ್ಯಂತ ಹಿರಿಯ ವಕೀಲರಾದ ಮತ್ತು ವಯೋವೃದ್ಧರಾದ ಶ್ರೀ ನಾಗೇಂದ್ರಪ್ಪನವರು ನಾನು ಮರೆಯೋಕ್ಕೆ ಹೋಗಲ್ಲ. ಯಾಕೆಂದರೆ ಬಹಳಷ್ಟು ಕೆಲಸ ನಾಗೇಂದ್ರಪ್ಪ ಅವರು ಈ ಒಂದು ಯೋಜನೆಗೆ ತಮ್ಮ ಒಂದು ಸಹಕಾರ ನೀಡಿದ್ದಾರೆ. ಇದ್ರ ಜೊತೆಯಲ್ಲಿ ಡಾಕ್ಟರ್ G ವೆಂಕಟರಾಮಯ್ಯನವರು ಅವರು ವೈದ್ಯರ ಪರವಾಗಿ ಜೊತೆಯಲ್ಲಿ ಸಂಘಟನೆಯ ಪರವಾಗೂ ನಮ್ಮ ಜೊತೆ ಶ್ರಮಿಸಿದ್ದಾರೆ. ಜೊತೆ ಶಿವಪ್ರಸಾದ್ ಅವರು, ಜೊತೆಗೆ ಸೊಗಡು ವೆಂಕಟೇಶ್ ಅವರು, ಜೊತೆಗೆ ನಮ್ಮ ಪುರುಷೋತ್ತಮ ರೆಡ್ಡಿ ಬಹಳ ನಮಗೆ ಇದನ್ನೆಲ್ಲ ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾವ್ಯಾವ ರೀತಿ ಕರಪತ್ರಗಳು ಹೋಗಬೇಕು ಪ್ರತಿಯೊಂದು ಶ್ರೀ ಪುರುಷೋತ್ತಮ ರೆಡ್ಡಿಯವರು ನೋಡಿಕೊಂಡಿದ್ದಾರೆ. ಮತ್ತು ಶ್ರೀ ಸುದೇಶ್ ಕುಮಾರ್ ಅವರು, ಮತ್ತು ಧರ್ಮಪಾಲ್ಜಿಯವರು, ಮತ್ತು ವರ್ತಕರ ಮಂಡಳಿಯ ಅಧ್ಯಕ್ಷರು, ರೆಗ್ಯುಲೇಟೆಡ್ ಮಾರ್ಕೆಟಿನ ಅಧ್ಯಕ್ಷರು, ರೈತರ ಅಧ್ಯಕ್ಷರು, ಆಟೋ ರಿಕ್ಷಾರ ಅಧ್ಯಕ್ಷರು, ಕೂಲಿ ಕಾರ್ಮಿಕರ ಅಧ್ಯಕ್ಷರು, ಹೀಗೆ ಪ್ರತಿಯೊಂದು ಸ್ತರದಿಂದ ನಾವು ತಗೊಂಡಿದ್ದೀವಿ. ಈಗ ನಾನು ನಿಮಗೆ ಮಾತಾಡ್ತಿರೋದು ಪಾವಗಡದ ಸಮಗ್ರ ಜನರ ಒಂದು ಹೋರಾಟದ ಒಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ.
ಇಲ್ಲಿ ಒಬ್ಬರು ಇಬ್ಬರು ಅವರು ಇವರು ಅಂತ ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲರೂ ಕೆಲಸ ಮಾಡಿದ್ದೀವಿ. ಇದು ನಾವೆಲ್ಲರೂ ಆ ನೀರಿನ ತೇರನ್ನ ಎಳೆದಿದ್ದೀವಿ. ಇವತ್ತು ಬರುತ್ತೆ ಅಂತ ಹೇಳಿದಾಗ ಅಷ್ಟು ಸಂತೋಷವಾಗುತ್ತೆ. ಒಂದು ನಡ್ಕೊಂಡು ಹೋಗಿದ್ದ ಬಗ್ಗೆ, ಕಾಲ್ನಡಿಗೆ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ. ನಾಗಭೂಷಣ ರೆಡ್ಡಿ ಕಿಸಾನ್ ರೈತ ಸಂಘದ ಅಧ್ಯಕ್ಷರು ಮತ್ತು ಬಹಳಷ್ಟು ಜನ ಅವರ ಜೊತೆ, ಹಾಗೆ ರೈತ ಸಂಘದ ಅಧ್ಯಕ್ಷರು ನಮ್ಮ ನರಸಿಂಹರೆಡ್ಡಿಯವರು, ಪೂಜಾರಪ್ಪನವರು, ರೈತ ಮಹಿಳೆಯರು ಬೆಂಗಳೂರಿಂದ ಪಾವಗಡದಿಂದ ಬೆಂಗಳೂರು ನಡ್ಕೊಂಬಂದು ಇದೊಂದು ದಾಖಲು ಇತಿಹಾಸದಲ್ಲಿ. ಪಾವಗಡದಿಂದ ಬೆಂಗಳೂರಿಗೆ ನಡ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಿಕ್ಕೆ ಅನೇಕ ದಾನಿಗಳು, ಅನೇಕ ಪಾವಗಡದ ನಾಗರಿಕರು ಸಹಕಾರ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾದವರ ಹೆಸರು ಶ್ರೀ ರಾಮಾಂಜನೇಯ ಅವರು ನಿವೃತ್ತ ಜಿಲ್ಲಾಧಿಕಾರಿಗಳಾಗಿದ್ದರು ಬೆಂಗಳೂರಲ್ಲಿ. ಅವರು ನಮ್ಮ ದೊಡ್ಡಹಳ್ಳಿಯಲ್ಲಿ ಅವರ ಮೂಲ ಸ್ಥಾನ. ಅವರು ಅನೇಕ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಜೊತೆಗೆ ಎಲ್ಲ ಬಸ್ಸಿನ ಮಾಲೀಕರು, BS ಬಸ್ ಇರ್ಬೋದು, MAG ಬಸ್ ಇರ್ಬೋದು, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಸೊ ನಾನು ಯಾರ ಹೆಸರನ್ನು ಬಿಟ್ಟಿಲ್ಲ. ಅದರಲ್ಲೂ ಮುಸ್ಲಿಂ ಬಾಂಧವರು, ಆಮೇಲೆ ಬೇರೆ 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 ವರ್ಗದ ಬಾಂಧವರು. ಒಂದು ಹೇಳ್ತೀನಿ, ಈ ಒಂದು ಯೋಜನೆಯಿಂದ ನನಗೇನು ಅನಿಸ್ತು ಅಂದರೆ, ಪಾವಗಡದ ಜನತೆ ಒಗ್ಗೂಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ತೋರಿಸ್ಕೊಟ್ಟಿದ್ರು ಶ್ರೀಮಾನ್ ವೆಂಕಟರಮಣಪ್ಪನವರು, ಶ್ರೀ ತಿಮ್ಮರಾಯಪ್ಪನವರು, ಶ್ರೀ ಸೋಮ್ಲಾ ನಾಯಕ್ ಅವರು, ಮಾಜಿ ಶಾಸಕರಾಗಿದ್ದರು, ಬಹಳ ಕೆಲಸ ಮಾಡಿದ್ದಾರೆ. ಹೀಗೇನೆ ಮತ್ತು ಈಗಿರುವ ಶ್ರೀ ವೆಂಕಟೇಶ್ ಜಿಯವರು, ಇವರೆಲ್ಲರೂ ಸೇರಿ ಆ ಒಂದು ಕೆಲಸವನ್ನು ರಾಜಕೀಯವಾಗಿ ಮುಂದೆ ತಗೊಂಡು ಹೋಗೋಕ್ಕೆ ಸಹಕಾರ ನೀಡಿದ್ದಾರೆ. ನಾವು ರಾಮಕೃಷ್ಣ ಆಶ್ರಮದ ಸನ್ಯಾಸಿ ನಾನು, ಆದ್ದರಿಂದ ಇವರೆಲ್ಲ ಕೇಳಿಕೊಂಡ್ರು ಈ ವೇದಿಕೆಯ ಮಂಚೂಣಿಯಲ್ಲಿ ತಾವಿದ್ದು ನೋಡ್ಕೊಳ್ಳಿ ಅಂತ. ಯಾಕಂದರೆ ಟೈಪ್ ಮಾಡೋದಿರುತ್ತೆ, ವಿಧಾನಿಸೋದಕ್ಕೆ ಲೆಟರ್ಗಳು ಕಳಿಸೋದಿರುತ್ತೆ, ಮತ್ತೊಬ್ಬರಿಗೆ ನೋಡಿ ಇಷ್ಟೊಂದು ಲೆಟರ್ಗಳಿದೆ. ಸೊ ಇದೆಲ್ಲದಕ್ಕೆ ನಿಮ್ಮ ಆಫೀಸೇ ಕೆಲಸ ಮಾಡಲಿ ಸ್ವಾಮೀಜಿ, ನೀವು ದಯವಿಟ್ಟು ಸಹಕಾರ ಮಾಡಿದರು. ನಾನು ಅದನ್ನು ಒಪ್ಕೊಂಡು ಮಾಡಿದ್ದೀನಿ. ಕಾರಣ ಇಷ್ಟೇ, ಈ ಪಾವಗಡ ತಾಲೂಕು ನನ್ನ ತಾಲೂಕು, ನಮ್ಮ ತಾಲೂಕು. ಈ ಜನ ತೊಂದರೆ ಪಡಬಾರ್ದು, ಎಲ್ಲರಿಗೂ ಅಷ್ಟು ಒಳ್ಳೆ ನೀರು ಸಿಕ್ಕುವಾಗ ನಾವು ಇನ್ನೂ ಫ್ಲೋರೈಡು ಯುಕ್ತ ನೀರು ಅದನ್ನು ಕುಡಿತಾರೆ, ಸರಿ ಇಲ್ಲ ಅನ್ನೋ ಭಾವನೆಯಿಂದ ಮಾಡಿದ್ದೀವಿ. ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಪಾವಗಡ ಪುರಸಭೆಯವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟವರು, ಶಿಕ್ಷಕರು ಯಾರೂ ಬಿಟ್ಟಿಲ್ಲ. ಎಲ್ಲರೂ ಸ್ವಾಮೀಜಿ ನಾವು ಬರ್ತೀವಿ ಅಂತ. ಇದೆಲ್ಲರ ಜೊತೆ ನಮಗೆ ಅನೇಕ ರೀತಿಯ ಸಹಕಾರ ನೀಡಿದವರು ಶ್ರೀ ಸೂರ್ಯನಾರಾಯಣ ರೆಡ್ಡಿಯವರು, ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದರು. ಹೀಗೆ ಈ ಕಾರ್ಯಕ್ರಮ ಆರಂಭವಾಯಿತು. ನಾವು ಫಸ್ಟು ಧರಣಿ ಮಾಡೋದು, ತಹಸೀಲ್ದಾರ್ ಆಫೀಸಲ್ಲಿ ಅದೆಷ್ಟು ಸರಿ ಧರಣಿ ಮಾಡಿದ್ದೀವಿ ಅಂತ ಇಲ್ಲಿದೆ. ಅದಷ್ಟು ಸರಿ ಮಾಡಿದಾಗಲೂ ದಾಖಲು ಯಾರ್ಯಾರು ಬಂದರು, ಹೇಗೆ ಹೋದರು, ಎದುರ್ದ ದಾಖಲಿದೆ. ಪ್ರತಿ ಸರಿ ನಾನು ಸ್ವಲ್ಪ ಸಿಸ್ಟಮ್ ಜಾಸ್ತಿ ರಾಮಕೃಷ್ಣ ಆಶ್ರಮದ ನಿಯಮದ ಪ್ರಕಾರ. ಸೊ ಯಾವಾಗಲೂ ನಾವು ಮೀಟಿಂಗ್ ಕರೀತಾ ಇದ್ದು, ಈ ಮೀಟಿಂಗ್ಗಳು ನಡೆಸೋದಕ್ಕೆ, ಸಭೆ ನಡೆಸೋದಕ್ಕೆ ಪೂರ್ಣ ಸಹಕಾರ ನೀಡಿದವರು ಇಬ್ಬರು ಪಾವಗಡದಲ್ಲಿ. ಒಬ್ಬರು ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಆ ಅಧಿಕಾರಿ ವರ್ಗದವರು, ಮತ್ತೊಬ್ಬರು ರೆಗ್ಯುಲೇಟೆಡ್ ಮಾರ್ಕೆಟಿನ ಅಂದರೆ ನಮ್ಮ APMC ಇದೆಯಲ್ಲ ಅವರ ಆ ಅಧಿಕಾರಿ ವರ್ಗದವರು. ಯಾವಾಗ ನಾವು ಕೇಳಿದ್ರು ಆ ಹಾಲ್ ಕೊಡ್ತಾಯಿದ್ರು. ರಾತ್ರಿ ಹೊತ್ತು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೋ, ಅನೇಕ ವೇಳೆ ಬೆಳಗ್ಗೆನೂ ಡಿಸ್ಕಸ್ ಮಾಡ್ತಿದ್ದೋ. ನೆಕ್ಸ್ಟ್ ಸ್ಟೆಪ್ ಏನು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಕ್ಕೆ ಹೋಗ್ತಿದ್ದು. ಇಲ್ಲಿ ನಮ್ಮದೇ ಆಗಬೇಕು, ನಾನೇ ಹೇಳಿದಂಗೆ ಕೇಳಿ ಅಂತ ಹೇಳಿಲ್ಲ, ಎಲ್ಲರ ಅಭಿಪ್ರಾಯ ತೆಗೆದುಕೋತಾ ಇದ್ದು. ಎಲ್ಲರೂ ಇರ್ಬೋದು, ಧರ್ಮಪಾಲ್ ಇರ್ಬೋದು, ಮತ್ತು ಶಿವಪ್ರಸಾದ್ ಇರ್ಬೋದು, ತಿಮ್ಮರಾಯಪ್ಪನವ್ರು ಇರ್ಬೋದು, ವೆಂಕಟರಮಣಪ್ಪನವ್ರು ಇರ್ಬೋದು, ಎಲ್ಲರೂ ಸೇರಿ, ಸೋಮ್ಲಾ ನಾಯಕ್ನವ್ರು ಇರ್ಬೋದು, ಎಲ್ಲರೂ ಸೇರಿ ಇದು ಏನಾಗಿದೆ ಗೊತ್ತಾ, ಈ ವೇದಿಕೆ ನೀರಿಗಾಗಿ ವೇದಿಕೆ. ಇಲ್ಲಿ ಯಾವುದು ಒಂದು ವೈಯಕ್ತಿಕವಾದ ಅಥವಾ ರಾಜಕೀಯವಾದ ವೇದಿಕೆ ಆಗಿರಲಿಲ್ಲ ಅದನ್ನು ಧೈರ್ಯವಾಗಿ ಹೇಳಬಲ್ಲೆ. ತದನಂತರ ಅನೇಕರು ತಮ್ಮದೇ ಆದ ರೀತಿಯಲ್ಲಿ ಇದಕ್ಕೆ ಸಹಕಾರ ನೀಡಿದ್ರು. ಉದಾಹರಣೆಗೆ ಪೂಜಾರಪ್ಪನವರು ಪಾವಗಡ ಬಂದ್ ಮಾಡಿಸಿದ್ರು. ಆಮೇಲೆ ನಮ್ಮ ನರಸಿಂಹರೆಡ್ಡಿಯವರು ಅಲ್ಲಿ ಎಂಥದ್ದು ತಹಸೀಲ್ದಾರ್ ಆಫೀಸಲ್ಲೇ ಎಲ್ಲ ರೈತರನ್ನು ಕೂರಿಸಿ ಅಲ್ಲಿ ಅಡುಗೆ ಮಾಡಿಕೊಂಡು ಧರಣಿನ ಶುರು ಮಾಡಿದರು. ಹೀಗೆ ಪ್ರತಿಯೊಬ್ಬರು ತಮ್ಮ ಛಾಪನ್ನು ಇಟ್ಟಿದ್ದಾರೆ ಈ ಒಂದು ಯೋಜನೆಗೆ. ರಾಮಕೃಷ್ಣ ಸೇವಾಶ್ರಮ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಈ ಒಂದು ಕೆಲಸವನ್ನು ಕೈಗೆ ಹಾಕಿ ತಗೊಂಡು ಅಂದರೆ ಈ ತಾಲೂಕಿನಲ್ಲಿ ಆ ನೀರಿನ ಆ ಒಂದು ಬರ ದೂರವಾಗಲಿ ಅನ್ನೋ ಒಂದು ಆಸೆಯಿಂದ ತೆಗೆದುಕೊಂಡು ನಾನು ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದೆ. ಮತ್ತು ಬೆಂಗಳೂರಿನಿಂದ
ಟೋಲ್ ಗೇಟಿಂದ ಬೆಂಗಳೂರಿನ ಹತ್ತಿರದಿಂದ ಮತ್ತೆ ಅಲ್ಲಿಂದ ಬನ್ನಿ ಸ್ವಾಮೀಜಿ, ನಿಮಗೆ ಆಸ್ಪತ್ರೆ ಅದು ಇದು ಕೆಲಸಗಳಿದೆ ಅಂತ ಹೇಳಿ ನಮ್ಮ ಆತ್ಮೀಯರು ರೈತ ಬಾಂಧವರು ಅಲ್ಲಿಂದ ಮತ್ತೆ ಕರ್ಕೊಂಡು ಹೋದರು. ನಾವು ಮೊದಲನೇ ಸಲ ಹೋದಾಗ ಫ್ರೀಡಮ್ ಪಾರ್ಕಲ್ಲಿ ಮೀಟಿಂಗ್ ಆಯಿತು. ಅಲ್ಲಿ ನಾವು ಮೀಟಿಂಗಿಂದ ಮೇಲೆ ಕೇಳೋಲ್ಲ, ಇಲ್ಲೇ ಧರಣಿ ಮಾಡ್ತೀವಿ ಅಂತ ಕೂತ್ಕೊಂಡಿತ್ತು. ಯಾವಾಗ ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ನಡೀತಾ ಇದೆ, ಅವ್ರಿಗೆ ಮೆಸೇಜ್ ಹೋಯಿತು, ಹೀಗೆ ನೀರಿಗಾಗಿ ಜಲಕ್ಕಾಗಿ ಜನವೇದಿಕೆ ಪಾವಗಡದಿಂದ ಬಂದು ನಡ್ಕೊಂಬಂದಿದ್ದಾರೆ, ಅಷ್ಟು ಕಿಲೋಮೀಟ್ರ್ಗಳು ನಡ್ಕೊಂಬಂದು 180 ಕಿಲೋಮೀಟ್ರ್ ನಡ್ಕೊಂಬಂದಿದ್ದಾರೆ. ಸ್ವಾಮಿ ಜಪಾನಂದಜಿಯವರು ಇದ್ದಾರೆ, ಮತ್ತು ಅವರ ಜೊತೆ ಎಲ್ಲ ಹಿರಿಯರು, ಮತ್ತು ಜನಾರ್ದನ ಸ್ವಾಮಿಯವರು, ಮತ್ತು ನಮ್ಮ ತುಮಕೂರಿನ MP ಬಸವರಾಜ್ ಅವರು, ಹಾಗೆ ರೈತ ಮುಖಂಡರು, ರೈತ ಬಾಂಧವರು, ಆಮೇಲೆ ಎಂಥದ್ದು ವರ್ತಕರ ಸಂಘ, ಮತ್ತು ರೆಗ್ಯುಲೇಟೆಡ್ ಮಾರ್ಕೆಟ್ ಸಂಘ, ಲಾಯರ್ಗಳು ಎಲ್ಲರೂ ಇದ್ರಲ್ಲ. ಗೌರ್ಮೆಂಟಿಂದ ನಂಗೆ ಮೆಸೇಜ್ ಬಂತು, ದಯವಿಟ್ಟು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ, ನಾವು ನಿಮ್ಮದೇ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ಆದರೂ ನಾವು ಹೇಳಲಿಲ್ಲ. ಆಗ ಬೊಮ್ಮಾಯಿ ಸಾಹೇಬರು ನೀರಾವರಿ ಸಚಿವರಾಗಿದ್ದರು. ಆಗ ಮುಖ್ಯಮಂತ್ರಿಗಳು ಅವರನ್ನು ಕಳಿಸ್ಕೊಟ್ರು, ಹೋಗಿ ಸಮಾಧಾನ ಮಾಡಿ ನಾವು ಖಂಡಿತವಾಗಿ ಇವರಿಗೆ ನಾವು ಸಹಕಾರ ಮಾಡ್ತಿದ್ದು. VS ಉಗ್ರಪ್ಪನವರು ಇದರ ಮಂಚೂಣಿಯಲ್ಲಿದ್ದರು ಅಂತ ಹೇಳಿ, ನಾಗೇಂದ್ರಪ್ಪನವ್ರ ಹೆಸರು ನಾನು ಮರೆಯೋದಕ್ಕೆ ಹೋಗೋದಿಲ್ಲ, ಅಷ್ಟು ವಯಸ್ಸಾಗಿದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ವೆಂಕಟರಾಮ್ ಅವರು, ಇವರೆಲ್ಲ ಒಂಥರ ನಾವು ಜ್ಞಾಪಿಸ್ಕೋತಾ ಇರಬೇಕು. ಯಾಕೆಂದರೆ ಬದಿಗೊತ್ಬಿಟ್ರು ಬಾಕಿದೆಲ್ಲ. ಅವರ ಯೋಜನೆ ಏನು, ನೀರು ಬೇಕು ಈ ತಾಲೂಕಿಗಿಂತ. ಕಾರ್ಮಿಕ ಮುಖಂಡರುಗಳು, ಅವರು ಪಾಪ ಹಿರಿಯರಿಲ್ಲ, ಅವರೀಗ ನಮ್ಮ ಜೊತೆ ಇಲ್ಲ ಅವರು, ಆದರೆ ತುಂಬ ಕೆಲಸ. ಗೋಪಾಲ್ ಅಂತ ಒಬ್ಬರಿದ್ದರು, ಬಹಳ ಹಿರಿಯರು. ಅವರೆಲ್ಲರೂ ಸೇರಿ ಈ ಒಂದು, ಮತ್ತು ಸಂಘಟನೆಗಳು, ಬೇರೆ 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 ಸಂಘಟನೆಗಳ ಮುಖಂಡರು ಬಂದರು. ಅದು ಒಂದು. ಅಲ್ಲಿ ನಾವು ಕೊನೆಗೆ ಒಪ್ಪಿದ್ದಾಯಿತು. ಬಸವರಾಜ್ ಬೊಮ್ಮಾಯಿಯವರು ನಮಗೆ ಧೈರ್ಯ ಕೊಟ್ಟರು. ಕೊನೆಗೆ ಸಾಯಂಕಾಲ ನಾವೆಲ್ಲರೂ ಶಿವಪ್ರಸಾದು ಇತ್ಯಾದಿ ಇತ್ಯಾದಿ ನಾವೆಲ್ಲರೂ ಇದ್ದು ಮಾತಾಡಿ ಅಲ್ಲಿ ನಿಲ್ಲಿಸಿ ವಾಪಸ್ ಬಂದು. ಎರಡನೇ ಸರಿ ಬಸ್ನಲ್ಲಿ ನಾವು ಅನೇಕ ಬಸ್ಗಳನ್ನ ತೆಗೆದುಕೊಂಡು ಹೋಗಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಗಾಂಧಿಯ ಚೌಕದಲ್ಲಿ, ಗಾಂಧಿಯ ಪ್ರತಿಮೆ ಮುಂದೆ ನಾವು ಧರಣಿ ಕೂತ್ಕೊಂಡು, ಒಬ್ಬ ಸನ್ಯಾಸಿ ಎಲ್ಲ ಸಹೋದರರ ಜೊತೆ, ಎಲ್ಲ ಬಂಧು ಬಾಂಧವರ ಜೊತೆ ಅಲ್ಲಿ ಧರಣಿ ಕೂತಿದ್ದಾರೆ. ರೋಗ ಬರೋ ಜನ ನೋಡ್ತಿದ್ದೆ, ರಾಮಕೃಷ್ಣಾಶ್ರಮ ಸ್ವಾಮಿಗಳು ಹಿಂಗೆ ಕೂತಿದ್ದಾರೆ ಅಂತ. ಅಂದರೆ ನೀರು, ರಾಮಕೃಷ್ಣಾಶ್ರಮ ಅಲ್ಲ, ಇನ್ಯಾವ ಆಶ್ರಮ ಅಲ್ಲ, ಎಲ್ರಿಗೂ ನೀರು ಬೇಕು. ಈ ಸಂದರ್ಭದಲ್ಲಿ ನಾವು ಮಹಾತ್ಮ ಗಾಂಧಿ ಇದು ಪ್ರತಿಮೆಗೆ ಮಾಲೆ ಹಾಕಿ ಈ ಕೆಲಸವನ್ನು ಶುರು ಮಾಡಿದೋ. ತದನಂತರ ನಮ್ಮನ್ನು VS ಉಗ್ರಪ್ಪನವರು ಮುಖ್ಯಮಂತ್ರಿಗಳ ಮನಸ್ಸನ್ನು ಒಪ್ಪಿಸಿ ನಮಗೆ ಮುಖ್ಯಮಂತ್ರಿಗಳನ್ನು ನೋಡಲಿಕ್ಕೆ ಕರ್ಕೊಂಡೋದ್ರು. ಆ ಸಮಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಶ್ರೀ BS ಯಡಿಯೂರಪ್ಪನವರು. ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ರೈತ ಮುಖಂಡರು, ಎಲ್ಲ ವರ್ಗದ ಮುಖಂಡರುಗಳ ಜೊತೆ ಮಾತಾಡಿ, ಸ್ವಾಮೀಜಿ ಎಲ್ಲರೂ ಪರವಾಗಿ ನೀವು ಹೇಳಿ ಏನು ಬಂದಿದ್ದು ಅಂದರು. ನಾನು ಅವತ್ತು ಯಡಿಯೂರಪ್ಪನವರಿಗೆ ಎಲ್ಲರ ಪರವಾಗಿ ಮಾತನಾಡಿ ಹೇಳಿದೆ, ಈ ಥರ ಕಷ್ಟ ಇದೆ ಅಂತ. ತದನಂತರ ಮತ್ತೊಂದು ಟ್ರಿಪ್ ಬೆಂಗಳೂರಿಗೆ ಹೋಗಬೇಕಾಗಿ ಬಂತು. ಯಾಕೆಂದರೆ ಏನೂ ಆಗ್ತಿಲ್ವಲ್ಲ ಅಂತ ಹೇಳಿ ಮತ್ತೆ ನಾವು ಬೆಂಗಳೂರಿಗೆ ಹೋದೋ. ಆಗ ಮುಖ್ಯಮಂತ್ರಿಗಳಾಗಿದ್ದ ಸದಾನಂದ ಗೌಡರು ಅಲ್ಲಿ ಇದ್ದರು. ಮತ್ತು ಅವ್ರಿಗೊಂದು ಅಪೀಲೆಲ್ಲ ಕೊಟ್ಟು ಬಂದು. ತದನಂತರ ಮತ್ತೆ ಏನಾಗಲಿಲ್ಲ ಅಂಥೇಳಿ ಮತ್ತೆ ನಾವೊಂದು ಸಾಯಂಕಾಲ ಧರಣಿ ಮಾಡಿ, ರಾತ್ರಿ ನಮ್ಮ ಸಿದ್ದರಾಮಯ್ಯನವರ ಆಫೀಸ್, ಆವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅವರನ್ನು ಭೇಟಿ ಮಾಡಿತು. ಇದಿಷ್ಟೆಲ್ಲ ಮಾಡಿದ್ರ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಫೈಲ್ ಇದೆ. ಜೊತೆ ಯಾವತ್ತು ಏನೇನಾಯಿತು ಅಂತ ಎಲ್ಲ ಥರೋಗಿ ಬರೆದಿದೆ. ನನಗೇನು ಸಂತೋಷ ಆಯಿತು ಅಂದರೆ, ಇಡೀ ಪಾವಗಡ ತಾಲೂಕು ಒಂದಾಗಿ ಕೆಲಸ ಮಾಡಿದೆ. ಇದು ನೀವು ರಾಜ್ಯಕ್ಕೆ, ದೇಶಕ್ಕೆ ಹೇಳಬೇಕು ಈ ವಿಚಾರ. ಪಾವಗಡ ತಾಲೂಕಲ್ಲಿ ಅವ್ರು ಯಾರೇ ಇರ್ಬೋದು, ಯಾವ ವರ್ಗದವರೇ ಇರ್ಬೋದು, ಯಾವ ಪಂಗಡದವರೇ ಇರ್ಬೋದು, ಯಾರೇ ಇರ್ಬೋದು, ನೀರಿಗಾಗಿ ಹೋರಾಟ ಮಾಡಿದ್ದ ಪಾವಗಡ ಒಂದಾಗಿದೆ. ಆ ಒಂದು ಒಗ್ಗಟ್ಟಿನ ಬಲದಿಂದಲೇ ಇವಾಗ ನಮಗೆ ಅನೇಕ ಸುದ್ದಿಗಳು ಬರ್ತಾ ಇದೆ. ನೀರು ಬಂದ್ಬಿಡ್ತಾ ಇದೆ, 50 ಕಿಲೋಮೀಟ್ರಲ್ಲಿದೆ, 60 ಕಿಲೋಮೀಟ್ರಲ್ಲಿದೆ. ಬರಲಿ, ನೀರು ಬರೋದಕ್ಕೆ ಹೊರಟಿದೆ ಅಲ್ಲ. 2300 ಕೋಟಿ ಆವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಾಗ ಘೋಷಣೆ ಮಾಡಿದರು. ಈಗ ಎಷ್ಟಾಗಿದೆ ಅದೆಲ್ಲ ನಿಮ್ಗೆ ಗೊತ್ತಿದೆ, ಸಮಯಕ್ಕೆ ಬದಲಾಗುತ್ತೆ. ನೀರು ಬಂದರೆ ಸಾಕು. ಮುಂದಿನ ಪೀಳಿಗೆ ಈ ಇತಿಹಾಸವನ್ನು ಬರೆದಂತಹ ರೈತ ಸಂಘ,
ಜನರ ಸಂಘ ಹಾಗೂ ಸನ್ಯಾಸಿಗಳ ಸಂಘ ಹಾಗೂ ವರ್ತಕರ ಸಂಘ ಮತ್ತು ಕಾರ್ಮಿಕರ ಸಂಘ ಎಲ್ಲ ವರ್ಗದ ಸಂಘದವರ ಒಂದು ಹೋರಾಟ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಪೀಳಿಗೆಗೆ ಇದೊಂದು ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಿ ಈ ಒಂದು ಕೆಲಸಕ್ಕೆ ಸಹಕಾರ ನೀಡಿದ ಎಲ್ಲ ಶಾಸಕರುಗಳಿಗೆ, ಗೌರವಾನ್ವಿತ ಶಾಸಕರಿಗೆ, ಈಗ ಇರುವಂತಹ ವೆಂಕಟೇಶ್ ಅವರಿಗೆ ಹಾಗೂ ವೆಂಕಟರಮಣಪ್ಪನವರಿಗೆ, ಸೋಮ್ಲಾ ನಾಯಕ್ ಅವರಿಗೆ, ತಿಮ್ಮರಾಯಪ್ಪನವರಿಗೆ, ಇವರೆಲ್ಲರಿಗೂ ಇಡೀ ತಾಲೂಕಿನ ಪರವಾಗಿ ಧನ್ಯವಾದ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಶ್ರೀ ನಾಗೇಂದ್ರಪ್ಪಾಜಿಯವರಿಗೆ, ಶಿವಪ್ರಸಾದ್ ಅವರಿಗೆ, ವೆಂಕಟೇಶ್ ಅವರಿಗೆ ಹಾಗೂ ಶ್ರೀ ಸೂರ್ಯನಾರಾಯಣ ರೆಡ್ಡಿಯವರಿಗೆ, ಪುರುಷೋತ್ತಮ ರೆಡ್ಡಿಯವರಿಗೆ, ಆಮೇಲೆ ಸುದೇಶ್ ಕುಮಾರ್ ಅವರಿಗೆ ಹಾಗೂ ಧರ್ಮಪಾಲ್ಜಿಯವ್ರಿಗೆ, ಹೀಗೆ ಎಲ್ಲರಿಗೂ, ಸೋಮ್ಲಾ ನಾಯಕ್ ಆಗಿ ಎಲ್ಲರಿಗೂ ಮತ್ತೊಮ್ಮೆ ಅವರ ಹೆಸರುಗಳನ್ನ ನೆನೆಸ್ಕೊಡ್ತೀನಿ. ಪೂಜಾರಪ್ಪನವ್ರಿಗೆ, ನರಸಿಂಹರೆಡ್ಡಿಯವರಿಗೆ ಅವರ ಒಂದು ಮುಂದಾಳತ್ವ ಬಹಳ ಅತ್ಯಮೂಲ್ಯವಾದ ಮುಂದಾಳತ್ವ ಅಂತ ನಾನು ಭಾವಿಸ್ತೀನಿ. ನಮ್ಮೆಲ್ಲರ ನಾಯಕತ್ವವನ್ನು ಪಡೆದಂಥ ಸ್ವಾಮಿ ವಿವೇಕಾನಂದರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ನಮಸ್ಕಾರ ಮಾಡಿ ಇಂತಹ ಒಂದು ಸೇವೆಗೆ ನನ್ನನ್ನು ಭಾಗಿಯಾಗಿ ಮಾಡೋದಕ್ಕೆ ಈ ಜನತೆಗೆ ನಾನು ಧನ್ಯವಾದ ಹೇಳ್ತೀನಿ. ಸಿದ್ದರ ಬೆಟ್ಟದ ಪೂಜ್ಯ ಸ್ವಾಮೀಜಿಯವರು, ಹಾಗೆಯೇ ನಮ್ಮ ಶಿರಾದಲ್ಲಿದೆಯಲ್ಲ ಪೂಜ್ಯ ಸ್ವಾಮೀಜಿಯವರು, ಅವರು ನಮ್ಮ ಸಹಕಾರ ನೀಡಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳಿ ನಿಮಗೆ ಮಾತು ಮುಗಿಸ್ತೇನೆ. ನಮಸ್ಕಾರ. ಗುರುಗಳೇ, ನೀವು ತುಂಗಭದ್ರಾ ನೀರಿಗೂ ಎಷ್ಟೋ ಹೋರಾಟ ಮಾಡಿದ್ದೀರಾ. ಪಾವಗಡ ತಾಲೂಕು ಜನರಿಗೆ ನೀವು ಏನು ಹೇಳ್ತೀರಿ ಗುರುಗಳೇ? ನಾನು ಹೇಳೋದಿಷ್ಟೇ, ನಮ್ಮ ವೈಯಕ್ತಿಕವಾದ ಅಥವಾ ನಮ್ಮ ವಿಚಾರಧಾರೆಗಳು ಅದು ಇಷ್ಟ ಆಗದೇ ಇರಬಹುದು, ವಿಚಾರಗಳನ್ನ ಹೊಂದಾಣಿಕೆ ಆಗದೇ ಇರಬಹುದು. ಆದರೆ ಹೇಗೆ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಭಾರತ ಒಂದಾಗಿ ಕೆಲಸ ಮಾಡೋದಕ್ಕೆ ಬ್ರಿಟಿಷ್ನವರು ಹೊರಟೋದ್ರು. 1947 ಆಗಸ್ಟ್ 15 ನಮ್ಗೆ ಸಿಕ್ತು ಸ್ವಾತಂತ್ರ್ಯ. ಅದೇ ತೆರನಾಗಿ ಸಿಪಾಯಿ ದಂಗೆ 1857ನೇ ಇಸ್ವಿಲಾಯಿತು. ಅದೇ ತೆರನಾಗಿ ಭಾರತೀಯರಲ್ಲಿ ಭಾರತಾಂಬೆಯ, ಭಾರತದ ದೇಶದ ಬಗ್ಗೆ ಒಲುಮೆ ಇದೆ, ಪ್ರೀತಿ ಇದೆ. ವಿಚಾರಗಳು ಬೇರೆ ಬೇರೆ ಆದರೂ ವಿಚಾರ ಹೊಂದಾಣಿಕೆ ಆಗದೆ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಒಂದು ಸಮ್ಮಿಲನ ಆಗದೆ ಇರ್ಬೋದು. ಆದರೆ ನಾನು ಕಂಡುಕೊಂಡಿದ್ದೇನೆಂದರೆ, ನಮ್ಮ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ರೈತಾಪಿ ಜನರಲ್ಲಿ, ಅಥವಾ ಇನ್ನೂ ಸರಿಯಾದ ಭಾಷೆ ಹೇಳಬೇಕಂದ್ರೆ ಭಾರತ ಉಳಿದಿರೋದೇ ನಮ್ಮ ಗ್ರಾಮಾಂತರ ಭಾಗದಲ್ಲಿ. ಹಳ್ಳಿಗಳ ಜನ ಎಷ್ಟು ದಿವಸ ಈ ರೀತಿಯ ಸಂಘಟನೆಯಲ್ಲಿ ಭಾಗಿಗಳಾಗ್ತಾರೋ ಅಲ್ಲಿವರೆಗೆ ದೇಶಕ್ಕೆ ಯಾರು ಏನೂ ಮಾಡಲಿಕ್ಕಾಗಲ್ಲ, ದೇಶ ಅಭಿವೃದ್ಧಿ ಹತ್ತ ಹೋಗುತ್ತೆ ಅನ್ನೋಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ನನ್ನ ಭಾವನೆ. ಎಲ್ಲೂ ಏನೂ ತೊಂದರೆ ಆಗಿಲ್ಲ ನೋಡಿ. ಎಲ್ಲ ರೈತ ಸಂಘದವರಿದ್ದರು, ಆ ಸಂಘ ವರ್ತಕರ ಸಂಘದವರಿದ್ದರು, ಕಾರ್ಮಿಕರ ಸಂಘದವರಿದ್ದರು, ಶಾಲೆಗಳು ಅಂದರೆ ಶಿಕ್ಷಕರ ಸಂಘದವರಿದ್ದರು, ವಕೀಲರ ಸಂಘದವರಿದ್ದರು, ವೈದ್ಯರ ಸಂಘ ಇದ್ದರು, ಪೂಜೆ ಮಾಡುವಂಥ ಅರ್ಚಕರ ಸಂಘ ಇತ್ತು, ಎಲ್ಲರಿದ್ದರು. ಆದರೆ ಎಲ್ಲರ ಗುರಿ ಒಂದು, ನೀರು ಬೇಕು ಅಂತ. ಇದು ನನಗೆ ಬಹಳ ಉತ್ತೇಜನ ಕೊಟ್ಟಿದೆ. ಪಾವಗಡ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಮುಂದೆಯೂ ಸಹ ಇದೇ ರೀತಿಯ ಜನಪರ ಕಾರ್ಯಕ್ರಮಗಳಿಗೆ ನಾವು ಒಂದಾಗಿ ಕೆಲಸ ಮಾಡೋಣ. ನಮ್ಮ ಆಂತರಿಕವಾದ ವಿಚಾರ, ವೈಯಕ್ತಿಕ ವಿಚಾರವನ್ನು ಬದಿಗೆ ಇಟ್ಟುಬಿಡೋಣ. ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ಜನತೆಯ ಬಗ್ಗೆ, ನಮ್ಮ ಭಾರತಾಂಬೆಯ ಬಗ್ಗೆ ಯೋಚನೆ ಮಾಡಿದಾಗ ನಾವೆಲ್ಲ ಒಂದು ಅನಿಸುತ್ತೆ ಅನ್ನೋದನ್ನು ಈ ಒಂದು ವೇದಿಕೆ ತೋರಿಸಿದೆ. ಇವಾಗ ತುಂಗಭದ್ರಾ ನೀರು ಬರ್ತಾ ಇದ್ದಾವೆ, ಎಷ್ಟು ಖುಷಿ ಆಗ್ತದೆ ನಿಮಗೆ? ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿ ಕಾವೇರಿ ನೀರು ಕುಡಿತಾರೆ, ಇವರು ಹೇಮಾವತಿ ನೀರು ಕುಡಿತಾರೆ, ಅವರು ಗೋದಾವರಿ ನೀರು ಕುಡಿತಾರೆ, ಇನ್ಯಾರೋ ತುಂಗಭದ್ರಾ ನೀರು ಕುಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆದರೆ ನಮಗೆ ಇಲ್ವೇ ಅನ್ನೋ ಒಂದು ದುಃಖ ಇತ್ತು. ಇವತ್ತು ಆ ದುಃಖವನ್ನು ದೂರ ಮಾಡಿದ ಎಲ್ಲ ಪಾವಗಡದ ಜನತೆಗೆ, ಸಂಘ ಸಂಸ್ಥೆಗಳ ಅಧಿಕಾರಿ ವರ್ಗದವರಿಗೆ, ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಗುರುದೇವನಾದ ಸ್ವಾಮಿ ವಿವೇಕಾನಂದರಿಗೆ ನಾನು ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ ಬಗ್ಗೆ ನಿಮಗೆ ವಿವರಿಸಿದ್ದೀನಿ. ಮಹಿಳಾ ಸಂಘಗಳು, ಸ್ತ್ರೀ ಶಕ್ತಿ, ಅವು ಬಹಳ ಕೆಲಸ ಮಾಡಿದೆ. ಕೆಲವರು ನಡ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ. ಆ ತಾಯಂದ್ರಿಗೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಅವರನ್ನು ನಾನು ಮರೆಯೋದಿಲ್ಲ. ಅದರಲ್ಲಿ ಅನೇಕ ಟೀನೇಜ್ ಹುಡುಗಿರು ಇದ್ದರು. ಪಾಪ, ಏನಮ್ಮ ಮನೆ ಬಿಟ್ಟು ಬಂದಿದ್ದೆ ಅಂದರೆ, ಸ್ವಾಮೀಜಿ ನೀರಿಗೆ ತಾನೆ ಅಂತ ಹೇಳಿದರು. ಆ ಮಾತು ನನಗಿದೆ. ಇದರೆಲ್ಲದರ ಜೊತೆಯಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾವಗಡ ತಾಲೂಕಿನ ವರದಿಗಾರರು, ದೃಶ್ಯ ಮಾಧ್ಯಮದಿರಬಹುದು ಅಥವಾ ಪ್ರಿಂಟೆಡ್
ಮಾಧ್ಯಮದಲ್ಲಿರಬಹುದು ತುಂಬ ಸಹಕಾರ ಕೊಟ್ಟರು. ಹಾಗೆಯೇ ಜಿಲ್ಲಾ ಮಾಧ್ಯಮದವರು, ಹಾಗೆಯೇ ರಾಜ್ಯದ ಮಾಧ್ಯಮದವರು ಬಹಳ ಸಹಕಾರ ಕೊಟ್ಟರು. ಇವರನ್ನು ನಾನು ಮರಿಬಾರ್ದು. ಅದಕ್ಕೆ ಮತ್ತೊಮ್ಮೆ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.